25 ವರ್ಷ ಆದಮೇಲೆ ನಾವು ಇಬ್ಬರು ಸೇರಿ ಈ ಸಾರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಜೊತೆಲಿ. ಅದಕ್ಕೆ ತಾನೇ ನಾನು ಅಮೆರಿಕೆಯಿಂದ ಬಂದಿರೋದು ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ. ಅಲ್ವೇ ಇಷ್ಟು ವರ್ಷ ಆದಮೇಲೆ ನಾವಿಬ್ರಿಗೆ ಮೀಟ್ ಆಗ್ತಾ ಇದ್ದೀವಲ್ಲ, ಯಾವ್ಯಾವ ಥರ ಪ್ಲ್ಯಾನ್ ಮಾಡೋಣ ಈ ವರ್ಷ? ಚಿಕ್ಕ ವಯಸ್ಸಲ್ಲಿ ಹೆಂಗೆ ಅಮ್ಮ ಪ್ಲ್ಯಾನ್ ಮಾಡ್ತಾ ಇದ್ರು ಅದೇ ಥರ ಸರ್ಪ್ರೈಸಾಗೆ ಫ್ಯಾಮಿಲಿ ಎಲ್ಲ ಮೀಟ್ ಮಾಡೋಣ. ಎಷ್ಟು ವಿಷಯಗಳಿದೆ. ಹೌದು, ನಿನಗೆ ಜ್ಞಾಪಕ ಇದೆಯಾ ಫಸ್ಟ್ ನಾವು ಸೀರಿಯಲ್ ಮಾಡೋವಾಗ ನೀನು ಒಂದು ಸೀರಿಯಲ್ ಮಾಡಿದೆ, ಆ ಹೆಸರು ನನಗೆ ಜ್ಞಾಪಕ ಬರ್ತಾ ಇಲ್ಲ. ಆ ಸೀರಿಯಲಲ್ಲಿ ನೀನು ನಾನು ಬ್ಯುಸಿ ಆಗ್ಬಿಟ್ಟೆ ಅಂತ ನೀನು ಹೋಗಿ ಮಾಡ್ಬಿಟ್ಟು ಬಂದೆ. ಸೊ ಹೌದು, ಆ ಥರದ್ದು ಬೇಕಾದಷ್ಟು ಮಾಡಿದ್ದೀವಿ. ನಿಂಗೆ ಜ್ಞಾಪಕ ಇದೆಯಾ? ಜನಗಳು ಕಂಡಿಡಿಯೋಕೆ ಆಗ್ತಾ ಇರಲಿಲ್ಲ ಅವಾಗ. ಅದು ಬೇರೆ ಆನ್ಲೈನ್ ರೆಕಾರ್ಡಿಂಗ್ ಬೇರೆ, ನಿನ್ ವಾಯ್ಸು ನನ್ನ ವಾಯ್ಸು ಒಂದೇ ತರ ಇದೆ ಅಂತ ಜನಗಳಿಗೆ ಒಂದೇ ಕನ್ಫ್ಯೂಸ್ ಆಗೋದು. ಆ ಥರ ಕನ್ಫ್ಯೂಸ್ ಆಗಿ ಒಂದ್ಸಲ ಎಲ್ಲ ಸ್ಟಾರ್ ನ್ಯೂಸ್ ಅವರೆಲ್ಲ ಬಂದು ಇಂಟರ್ವ್ಯೂ ಮಾಡಿ ಆಮೇಲೆ ಸೊ ಇಷ್ಟು ವರ್ಷಗಳಾದ್ಮೇಲೆ ಎಷ್ಟೋ ವಿಷಯಗಳನ್ನ ನಾವು ಹೇಳ್ಕೋಬೇಕು. ಬಟ್ ನೀನೇನೋ ಅಮೆರಿಕಾ, ನಾನೇನೋ ಇನ್ನೊಂದು ಊರಲ್ಲಿದ್ದೀನಿ. ಕನ್ನಡದ ಜನಗಳಿಂದ ನಾವು ಎಷ್ಟು ದೂರ ಆಗ್ಬಿಟ್ಟಿದ್ದೀವಿ. ಕನ್ನಡದವರು ಮರ್ತೋಗ್ಬಿಟ್ಟಿದ್ದಾರೆ ನಮ್ಮನ್ನು. ನಮ್ಮ ಫೀಲಿಂಗ್ಸ್ನೆಲ್ಲ ಅವ್ರ ಹತ್ರ ಹೇಳ್ಕೋಬೇಕು. ಹೆಂಗೆ ಹೇಳ್ಕೊಳ್ಳೋದು? ಮೊನ್ನೆ ಕಲ್ಯಾಣಿ ಫೋನ್ ಮಾಡಿದ್ಲೆ ನನಗೆ. ಏನಂತೆ? ರಘು ಅವರು ನಿಮ್ಮದು ಇಂಟರ್ವ್ಯೂ ಮಾಡ್ಕೋಬೇಕು, ನೀವು ಅವೈಲೇಬಲ್ ಇದ್ದೀರಾ ಅಂತ ಕೇಳಿದ್ರು. ನಾನು ಅಂದೆ ಖಂಡಿತ ರಘು ಅವ್ರದ್ದು ಎಲ್ಲ ಪ್ರೋಗ್ರಾಮ್ಸು ನಾನು ನೋಡ್ತಾ ಇದ್ದೀನಿ, ನಾನು ಖಂಡಿತ ಅವ್ರದ್ದು ಇಂಟರ್ವ್ಯೂ ಮಾಡಲೇಬೇಕು. ಯಾಕಂದರೆ ಇಂಟರ್ವ್ಯೂ ಮೂಲಕದಿಂದಾದರೂ ನಾವು ಯಾರು, ನಾವು ಏನು ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಓಕೆ ಅಂದಿದೆ. ಸೊ ಅದಕ್ಕೆ ರಘು ಅವ್ರಿಗೆ ನಾನು ಹೇಳಿದೆ, ನೀನು ಬರ್ತಾ ಇದೆಯಾ ಈ ಸರಿ? ಸೊ ಇಬ್ಬರದು ಸೇರಿ ನಮ್ದು ರೆಕಾರ್ಡ್ ಮಾಡಿ ಅಕ್ಕ ತಂಗಿದಿರ್ದು ಅಂತ ಹೇಳಿದ್ದೀನಿ. ಸೊ ಅದು ತುಂಬಾ ಒಳ್ಳೆ ಐಡಿಯಾ ಅಲ್ವನೇ? ಎಲ್ಲರಿಗೂ ಗೊತ್ತಾಗುತ್ತೆ ಮತ್ತೆ ನಾವ್ ಎಲ್ಲಿದ್ದೀವಿ, ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಏನು, ನಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ, ನಾವೇನ್ ಮಾಡ್ತಾ ಇದ್ದೀವಿ, ಇವಾಗ ಪ್ರೆಸೆಂಟ್ ಪ್ರಾಜೆಕ್ಟ್ ಏನು, ಇದೆಲ್ಲ ವಿಷಯನೂ ನಾವು ನಮ್ಮ ಮನದಾಳದ ಮಾತುಗಳನ್ನ ರಘು ಅವ್ರ ಜೊತೆ ಬೆಸ್ಟ್ ಟೈಮ್ ಇದು. ಹೌದು, ಖಂಡಿತ ಈ ಸರಿ ನಾನು ಬೆಂಗಳೂರಿಗೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಇಬ್ರು ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲೊಂದು ಒಳ್ಳೆ ಇಂಟರ್ವ್ಯೂ ಮಾಡೋಣ. ಓಕೆ? ಜನಗಳೆಲ್ಲರೂ ವೆಯ್ಟ್ ಮಾಡ್ತಾ ಇರಿ. ನಾವು ಯಾರು ಅನ್ನೋದು ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ.